ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಅವರ ಬೆಂಬಲಿಗರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ತಾಲೂಕಿನ ಬಡಸ್ಕೇಜ್ ಕ್ರಾಸ್ ಬಳಿ ಬೆಂಬಲಿಗರು ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ಸರ್ಕಾರ ಹಾಗೂ ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ ಈ ಕಡೆ ಬರ್ರಿ. ಬೆಳಗಾವಿ ತಾಲೂಕಿನ ಬಡಸ್ಕೇಜ್ ಕ್ರಾಸ್ ಬಳಿ ನಡೆದ ಪ್ರತಿಭಟನೆಯಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆಗೊಳಿಸುವಂತೆ ಆಗ್ರಹಿಸಲಾಗಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪಕ್ಷ ಸಂಘಟನೆ ಹಾಗೂ ಅಭಿವೃದ್ಧಿ ಕಾರ್ಯಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಹೀಗಾಗಿ ಅವರ ರಾಜಕೀಯ ಮತ್ತು ಸಂಘಟನಾ ಸಾಮರ್ಥ್ಯಕ್ಕೆ ಸೂಕ್ತ ಮನ್ನಣೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತಿನ ದಿವಸ ಶ್ರೀಮತಿ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿಗಿರಿ ಕೊಡದಕ್ಕ ಇಲ್ಲಿ ಸುತ್ತಮುತ್ತಿನ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಸ್ಟ್ರೈಕ್ ಮಾಡತ್ತೇವೆ. ಇದರ ಅರ್ಥ ನಾವು ಅಗದಿ ವಿಜೃಂಭಣೆ ಇದರಿಂದ ಸೌಮ್ಯತೆಯಿಂದ ಸ್ಟ್ರೈಕ್ ಮಾಡತ್ತೇವೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಆಗ್ಲಿ, ವೇಣುಗೋಪಾಲ್ ಸಾಹೇಬ್ರಾಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ ಇವರೆಲ್ಲರೂ ಸೇರಿ ನಾವು ಯಾರಿಗೂ ದ್ವೇಷಿಸತ್ತಿಲ್ಲ. ನಮ್ಮದು ಹಕ್ಕ ನಾವು ಕೇಳತ್ತೇವೆ. ಶ್ರೀಮತಿ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಮಂತ್ರಿ ಹಿಂದ್ ಜಿಲ್ಲಾ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಿ ಮತ್ತ ಮಂತ್ರಿಗಿರಿ ನಿಭಾಯಿಸೋದಲ್ಲದ ಪ್ರತಿ ಊರಿ ಹಳ್ಳಿಗೆ ಹೋಗಿ ಮಹಿಳಾ ಸಂಘಟನೆ ಕಾಂಗ್ರೆಸ್ ಸಂಘಟನೆಯನ್ನ ಹಮ್ಮಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರನ್ನ ಹುರಿದುಂಬಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಅಗದಿ ವಿಜೃಂಭಣೆಯಿಂದ ಪಕ್ಷ ಕಟ್ತಾ ಇದ್ದಾರೆ. ಮತ್ ಪಕ್ಷ ಕಟ್ಟೋದಲ್ಲದ ಅವರು ಮಂತ್ರಿಗಿರಿಯನ್ನು ನಿಭಾಯಿಸ್ತಾರು. ಮತ್ತೆ ಎಲ್ಲ ಜನರಿಗೆ ತೊಂದರೆ ಆಗ್ಲಿ, ಮಹಿಳೆಯರಿಗೆ ತೊಂದರೆ ಆಗ್ಲಿ, ತಮ್ಮ ಮನೆಯಲ್ಲಿ ತಮ್ಮ ಮಗ ಎಲ್ಲರೂ ಸೇರಿ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಮತ್ ಇಂಥವ್ರಿಗೆ ನೀವು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಯಾರಿಗೆ ಕೊಡೋರು? ಇದರ ಅರ್ಥ ಇಲ್ಲಿ ನಮ್ಮ ಗ್ರಾಮೀಣ ಭಾಗಕ್ಕ ಸುಮಾರು 30-40 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಇರಾಕಿಲ್ಲ. ಇಲ್ಲಿ ನಮ್ಮ ಅಪ್ಪಗಳು ಇಲ್ಲಿ ಸೇರಿದಾರೆಲ್ಲ ಅದಾರ. ಇವ್ರ ಅಪ್ಪಗಳು ಕಾಂಗ್ರೆಸ್ನ, ಇವ್ರ ಮಕ್ಕಳು ಕಾಂಗ್ರೆಸ್ನ. ನಮ್ಮ ಅಪ್ಪಗಳಕ್ಕೆ ಸತ್ತು ಹೋದ್ರ ಪಕ್ಷ ಇಲ್ಲಿ ಇದನ್ನ ಶಾಸಕಗಿರಿ ನೋಡಿದ್ಲೆ. ಈಗ ನಾವ್ ಒಂದಿಟ್ಟು ನೋಡ್ಬೇಕು, ಒಂದಿಟ್ಟು ಅಧಿಕಾರ ನೋಡ್ಬೇಕು. ನಮ್ಮ ಎಲ್ಲಾ ಸಮಾಜದವರು ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದಿಟ್ಟು ಸಿಹಿ ಸುದ್ದಿ ಮೇಡಮ್ ಬಂದ ಕಾರ್ ಇಲ್ಲಿ ಎಲ್ಲಾ ಪಕ್ಷ ಸಂಘಟನೆ ಮಾಡಿದಾರು. ಇಲ್ಲಿ ಅಭಿವೃದ್ಧಿ ಪಡಿಸಿದವರು ಮತ್ತೆ ಇಲ್ಲಿ ಕಾಂಗ್ರೆಸ್ ಇಲ್ಲದ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಂದಾರ ಅಂತಂದ್ರ ಮತ್ ಇಂಥದಕ್ಕೆ ನೀವು ಮಂತ್ರಿಗಿರಿ ಕೊಡಲಿ ಮತ್ತೆ ಎಂತವ್ರಿಗೆ ಕೊಡೋರು? ಪಕ್ಷ ಭೇದ ಮಾಡೋರಿಗೆ ಪಕ್ಷದಿಂದ ಬಂದವ್ರಿಗೆ ಕೊಡಬೇಡ್ರಿ. ದಯವಿಟ್ಟು ಎಲ್ಲಾ ರಾಜ್ಯ ನಾಯಕರಲ್ಲಿ ಮನವಿ ಮಾಡ್ಕೊತೇನು, ನಮ್ಗೆ ಮಂತ್ರಿಗಿರಿ ಕೊಟ್ಟಕಾರ ನಮ್ಗ ರಾಜ್ಯದ ಅಭಿವೃದ್ಧಿ ಮಾಡಕ ಹೆಚ್ಚಿನ ಬಲ ಕೊಡ್ಬೇಕಂತ ತಮ್ಮ ಸಚಿವ ಸ್ಥಾನ ನೀಡದಿರುವುದರಿಂದ ಅಸಮಾಧಾನಗೊಂಡಿರುವ ಬೆಂಬಲಿಗರು ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷದ ನಾಯಕತ್ವದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕ್ರಾಸಿನಲ್ಲಿ ಕ್ರಾಸ್ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರೆಲ್ಲ ಕೂಡಿ ಇವತ್ತು ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ಗೆ ಅನ್ಯಾಯ ಆದಂತಹ ಸಮಯದಲ್ಲಿ ಇಡೀ ನಮ್ಮ ಕ್ಷೇತ್ರದ ಎಲ್ಲ ಜನರು ಕೂಡಿ ಇವತ್ತು ನಮ್ಮ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರನ್ನು ಬಹಳ ರೀತಿಯಿಂದ ಕಾಂಗ್ರೆಸ್ನಲ್ಲಿ ಕೊಡುಗೆ ಇದೆ. ಯಾಕಂದರೆ ಅವರು ಕಾಂಗ್ರೆಸ್ ಪಕ್ಷದ ಮಹಿಳಾ ಅಧ್ಯಕ್ಷರಾಗಿದ್ದರು, ಕೆಪಿಸಿಸಿ ಅಧ್ಯಕ್ಷ ಆದಂತವರು ಇಡೀ ಕರ್ನಾಟಕದ ತುಂಬಾ ಮಹಿಳೆಯರನ್ನ ಎಬ್ಬಿಸಿ ಹೊರದುಬ್ಬಿಸಿ ಕಾಂಗ್ರೆಸ್ವನ್ನು ಸರ್ವಾನುಮತದಿಂದ ಆರಿಸಿ ತರುವಂತ 140 ಸೀಟ್ ತರಲಿಕ್ಕೆ ಅವರದ್ದು ಬಹಳ ಪ್ರಯತ್ನ ಇದೆ. ಹೀಗಾಗಿ ಅವರನ್ನು ಯಾವ ತರದಿಂದ ಬಿಟ್ಟಿದ್ದಾರೆ ಅನ್ನೋದು ನಮಗೆ ತಿಳಿಯತ್ತು. ಅದಲ್ಲದೆ ಗೃಹಲಕ್ಷ್ಮಿಯಲ್ಲಿ ಅವರ ಮಾಡಿದ ಕೊಡುಗೆ ಇಡೀ ಜನ ಮನೆ ಮಗಳಾಗಿ ಇವತ್ತಿನ ದಿವಸ ಅವರಿಗೆ ಮಂತ್ರಿ ಪದವಿ ಇಲ್ಲ ಅಂದ್ರೆ ಯಾವ ತರನಾಗಿ ಅವರಿಗೆ ತೊಂದರೆ ಆಗುತ್ತಿರಬಹುದು. ಇದು ಕರ್ನಾಟಕದ ರಾಹುಲ್ ಗಾಂಧಿ ಅವರಾದ್ರಾಯ್ತು, ಇದು ನಮ್ಮ ದೇಶದ ರಾಹುಲ್ ಗಾಂಧಿ ಅವರಾದ್ರಾಯ್ತು, ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರಾಯ್ತು, ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಸಾಹೇಬರು, ಡಿ.ಕೆ. ಹರಿಪ್ರಸಾದ್ ಅವರು ಇದನ್ನ ಗಮನಿಸಿ ನಮ್ಮ ತಾಲೂಕಿನ ಜನರ ಬಯಕೆಯನ್ನು ಈಡೇರಿಸಬೇಕಂತೇಳಿ ಕೇಳ್ಕೊತೇನೆ. ಮತ್ತೆ ಎಲ್ಲಿವರೆಗೆ ಹೋರಾಟ ಅಂದರೆ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗುವವರೆಗೂ ಈ ಹೋರಾಟ ನಿರಂತರವಾಗಿ ಈ ತಾಲೂಕಿನಿಂದ ಒಳಗೆ ಅಷ್ಟ ಅಲ್ಲ,
ರಾಜ್ಯಾಂತರ ಎಲ್ಲ ತಿರುಗಿ ಹೆಣ್ಣು ಮಕ್ಕಳನ್ನ ಒಂದ್ ಬೆಂಬಲಕ್ಕೆ ತಗೊಂಡ ಸಂಘಟನೆ ಮಾಡಿ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳಿ ಏನೇನೋ ಒಂದ್ ಮಾಡಿ ಸರ್ಕಾರಕ್ಕ ಆಗುವಂತ ಕೆಲಸಗಳು ಏನೋ ಒಂದ್ ಇದ್ರು ಬಂದ್ ಹೇಳಿ ಸರ್ಕಾರದಿಂದ ತಂದ ಅನುದಾನ ತಂದ 140 ಸೀಟ್ ಅವ್ರ ತಂದಾರ. ಅವ್ರದ್ದು ಬಹಳ ಶ್ರಮ ಐತಿ, ಅಥವಾ ಪಾತ್ರ ಐತಿ ಅವ್ರದ. ಮತ್ರಿಂದ ನಮ್ ಗ್ರಾಮೀಣದೊಳಗು ಕೆಲಸ ಬಹಳ ಮಾಡ್ಯಾರ. ಅವ್ರು ಮಾಡೋದ್ರಿಂದ ಅವರು ಜಿಲ್ಲಾ ಆತು ರಾಜ್ಯ ಆತು ಚಲೋ ಮಾಡ್ಯಾರು. ಇಷ್ಟ ಹೇಳಕ್ ಇಷ್ಟ ಆಯ್ತು. ಅದ್ ಏನಿದ್ರು ಪ್ರತಿಭಟನೆಯಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಪ್ರಧಾನ ಕಾರ್ಯದರ್ಶಿ ಮನ್ಸೂರ್ ಅಲಿ ಅತ್ತಾರ್, ಅಶೋಕ್ ಅಂಗಡಿ, ಪರ್ವತ್ ಗೌಡ್ ಪಾಟೀಲ್, ರವಿ ಮೇಳೆತ್, ಪ್ರಕಾಶ್ ಪಾಟೀಲ್, ಬಸವಂತ್ ನಾಯಕ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಭಾಗವಹಿಸಿದ್ರು. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೆನುಗ್ರಾಮ್ಗೆ.